ಕರ್ಮಣ್ಣೆ ವಾಧಿಕಾರಸ್ತೆ ಮಾಫಲೆ ಸುಖದಾಚನ. ಭಗವದ್ಗೀತೆಯ ಈ ಒಂದು ಶ್ಲೋಕದ ಭಾವಾರ್ಥ ನಮಗೆ ಈ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆಯನ್ನು ಕೊಡ್ತದೆ. ಕರ್ಮವನ್ನು ಮಾಡುವಂಥ ಅಧಿಕಾರ ನಮಗಿದೆ. ಭಲೆ ಫಲವನ್ನು ಅಪೇಕ್ಷೆ ಪಡಬಹುದು, ಆದರೆ ಕೊಡುವುದು ಬಿಡುವುದು, ಯಾವಾಗ ಕೊಡುವುದು ಎನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳತಕ್ಕಂಥ ಶಕ್ತಿ ಇರುವುದು ಸೃಷ್ಟಿಕರ್ತನಾಗಿರ್ತಕ್ಕಂಥ ಆ ಭಗವಂತನ ಕೈಯಲ್ಲಿ. ಕರ್ಮ ಎನ್ನುವಂಥದ್ದನ್ನು ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕೆಲಸ. ನಾವು ಯಾರನ್ನಾದರೂ ಕೆಲಸ ಮಾಡೋದು ಯಾವಾಗ ಪ್ರಾರಂಭ ಮಾಡಿದ್ರಿ ಅಂತ ಕೇಳಿದ್ರೆ ಈ ರೀತಿಯಾಗಿ ಹೇಳ್ತಾರೆ. ಏನಂದರೆ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಇಂಥ ಒಂದು ಕಂಪ್ನಿಯಲ್ಲಿ ನನ್ನ ಒಂದು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಅಂತ, ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಆದರೆ ಯಥಾರ್ಥವಾಗಿ ಹೇಳಬೇಕು ಅಂದರೆ ತಾಯಿಯ ಗರ್ಭದಲ್ಲಿ ಭ್ರೂಣ ಅವಸ್ಥೆಯಲ್ಲಿರ್ತಕ್ಕಂಥ ಆ ಪುಟ್ಟದಾದ ಶರೀರದ ಒಳಗಡೆಗೆ ಯಾವಾಗ ಚೇತನ ಶಕ್ತಿ ಆತ್ಮನ ಪ್ರವೇಶ ಆಗಿ ಮೊಟ್ಟ ಮೊದಲನೆಯ ಬಾರಿ ಉಸಿರಾಟದ ಕ್ರಿಯೆಯನ್ನು ಪ್ರಾರಂಭ ಮಾಡ್ತೀನಿ, ಆಗ ಸ್ಟಾರ್ಟ್ ಆಯಿತು ನನ್ನ ಕರ್ಮ ಈ ಕರ್ಮಕ್ಷೇತ್ರದಲ್ಲಿ. ಈ ಕರ್ಮ ಮತ್ತು ಕರ್ಮದ ಪ್ರತಿಫಲ ಎನ್ನೋದನ್ನು ಈಗಿನ ಒಂದು ಜನ್ರೇಷನ್ಗೆ ತಕ್ಕಂತೆ ಹೇಳಬೇಕು, ಅಥವಾ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಸಿಂಪಲ್ ವರ್ಡಲ್ಲಿ ಕಾರ್ಮಿಕ್ ಅಕೌಂಟ್ ಅಂತ ಹೇಳಲಿಕ್ಕಾಗ್ತದೆ. ಅಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಕೌಂಟ್ ಎನ್ನುವಂಥದ್ದು ಇದೆ ಅಂತ. ಈ ಕಾರ್ಮಿಕ್ ಅಕೌಂಟ್ ಎನ್ನುವಂಥದ್ದು ನನಗೆ ಇಷ್ಟವಾಗೋದಕ್ಕೆ ಕಾರಣ ಏನಂತಂದರೆ, ನನ್ನ ಬಾಲ್ಯದ ದಿನಗಳಲ್ಲಿ ಇರಬೇಕಾದಾಗ ನಮ್ಮ ಅಜ್ಜಿ ಹೇಳಿರ್ತಕ್ಕಂಥ ಒಂದು ಕಥೆ ನನ್ನ ಮನಸ್ಸಿನ ಆಳದಲ್ಲಿ ಬೇರೂರಿತು. ಏನಂದರೆ, ಒಬ್ಬ ಅಗರ್ಭ ಶ್ರೀಮಂತ ಇರ್ತಾನೆ, ವೈಭವಪೇತವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇದ್ದರೂ ಕೂಡ ಯಾರಿಗೂ ಒಂದು ಆಣೆಯನ್ನು ದಾನ ಮಾಡದೇ ಇರುವಂತಹ ಜುಪಣಾಗ್ರಸ ಚಕ್ರವರ್ತಿ. ಒಂದು ದಿನ ಊಟಕ್ಕೆ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಡಗೈಯಿಂದ ಜಾರಿಬಿಟ್ಟು ಒಂದು ಅರ್ಧ ರೊಟ್ಟಿ ತುಂಡು ಕೆಳಗಡೆಗೆ ಬಿದ್ದು ಬಿಡ್ತದೆ. ನೆಲದ ಮೇಲೆ ಬಿದ್ದಿದ್ದನ್ನು ತಿನ್ನೋದಕ್ಕಾಗೋದಿಲ್ಲ, ಬಿಡೋದಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಅದನ್ನು ಹಿಡ್ಕೊಂಡು ನೋಡ್ತಾ ಇರಬೇಕಾದಾಗ ಮನೆ ಬಾಗಿಲಲ್ಲಿ ಒಬ್ಬ ಭಿಕ್ಷಕ ಬಂದು ಅಮ್ಮ ಅಂದ ತಕ್ಷಣ ಏನು ಮಾಡ್ತಾನೆ, ಒಲ್ಲದ ಮನಸ್ಸಿನಿಂದ ಹೋಗಿಬಿಟ್ಟು ಆ ದಾನವನ್ನು ಮಾಡಿಬಿಟ್ಟು ಬರ್ತಾನೆ. ಕೆಲವು ದಿನಗಳ ನಂತರ ಈ ಶ್ರೀಮಂತ ಪ್ರಾಣವನ್ನು ಬಿಟ್ಟಾಗ ಯಮದೂತರು ಅವನನ್ನು ಎಳ್ಕೊಂಡು ಹೋಗ್ತಾ ಇರಬೇಕಾದಾಗ ಅವನ ಸೂಕ್ಷ್ಮ ಶರೀರ ಅಂತಕ್ಕಂಥದ್ದು ಇಷ್ಟು ಸುಡಿ ಬಿಸಿಲಿನಲ್ಲಿ ಸುಡ್ತಾ ಇರ್ತದೆ. ಆದರೆ ಅವನ ಮುಖದ ಮೇಲ್ಭಾಗದಲ್ಲಿ ಮಾತ್ರ ಅರ್ಧ ಚಂದ್ರಾಕೃತಿ ನೆರಳು ಮಾತ್ರ ಅವನಿಗೆ ತಂಪನ್ನು ಕೊಡ್ತಾ ಇರ್ತದೆ. ತಕ್ಷಣ ಅವನಿಗೆ ಆಶ್ಚರ್ಯ ಆಗ್ತಾ ಕೇಳ್ತಾನೆ ಯಮದೂತರನ್ನೇ, ಏನದು ನನಗೆ ಇಷ್ಟೊಂದು ನೆರಳು ಕೊಡ್ತಾ ಇದೆಯಲ್ಲ, ಇಷ್ಟಕ್ಕೆ ಮಾತ್ರ ಏನು ಅಂತ. ಆಗ ಅವರು ಹೇಳ್ತಾರೆ, ನೀನು ನಿನ್ನ ಜೀವಮಾನದಲ್ಲಿ ಒಂದೇ ಒಂದು ಸರ್ತಿ ಏನು ರೊಟ್ಟಿನ ದಾನ ಮಾಡಿದ್ದೆಲ್ಲ, ಅದರ ಪ್ರತಿಫಲ ಇವತ್ತು ನಿನ್ನನ್ನು ಶ್ರೀರಕ್ಷೆಯಾಗಿ ಕಾಡ್ತಾ ಇದೆ. ಹಾಗೆ ಅವನಿಗೆ ತಕ್ಷಣ ಮತ್ತೊಂದಷ್ಟು ಇನ್ಸ್ಪೈರ್ ಆಗಿ ಕೇಳ್ತಾನೆ, ಹಾಗಾದ್ರೆ ನಾನು ಜೀವನದುದ್ದಕ್ಕೂ ಚೆನ್ನಾಗಿ ದಾನ ಕರ್ಮ ಪುಣ್ಯಗಳನ್ನು ಮಾಡಿದ್ದಿದ್ರೆ ಅಂತ. ಹಾಗಾದ್ರೆ ಅವರು ಹೇಳ್ತಾರೆ, ಮೂರ್ಖ, ನಾವುಗಳು ನಿನ್ನ ಹತ್ರ ಬರುವಂಥ ಅವಶ್ಯಕತೆ ಇರಲಿಲ್ಲ, ನೀನು ವೈಕುಂಠವಾಸಿಯಾಗಿರ್ತಾ ಇದ್ದೆ ಅಂತ. ಹಾಗೆ ಅಂದರೆ ನಾವು ಮಾಡ್ತಕ್ಕಂಥ ಕಾರ್ಮಿಕ್ ಅಕೌಂಟು ಬರೀ ಈ ಜನ್ಮಕ್ಕೆ ಅಲ್ಲ, ಭವಿಷ್ಯದ ಜನ್ಮಗಳಿಗೂ ಕೂಡ ಕ್ಯಾರಿ ಓವರ್ ಮಾಡ್ಕೊಂಡು ಹೋಗ್ತಕ್ಕಂಥ ಸಿಸ್ಟಮನ್ನು ಸೃಷ್ಟಿಯಲ್ಲಿ ಭಗವಂತ ಇಟ್ಟಿದ್ದಾನೆ. ಹಾಗೆಯೇ ನಾನು 7ನೇ ತರಗತಿಯನ್ನು ಓದ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಪೋಸ್ಟ್ ಆಫೀಸಿಗೆ ಹೋಗಿದ್ದೆ ಕಾರ್ಡ್ ತರೋದಕ್ಕೆ ಅಂತ. ಹೀಗೆ ಕ್ಯೂ ನಿಂತ್ಕೊಂಡಿದ್ದೆ ನಾನು ಕಾರ್ಡ್ ತೆಗೆದುಕೊಳ್ಳೋದಕ್ಕೆ ಅಂತ. ನಾನು ಎಡಗಡೆಗೆ ಒಬ್ಬ ವ್ಯಕ್ತಿ ಏನು ಮಾಡ್ತಾಯಿದ್ರು, ಏನೋ ಫಾರ್ಮನ್ನು ಫಿಲ್ ಮಾಡ್ತಾಯಿದ್ರು, ಕೈಯಲ್ಲಿ ಇಂಕ್ ಪೆನ್ ಇತ್ತು. ಇಂಕ್ ಪೆನ್ ಬರಿತಾ ಇಲ್ಲ ಅಂತ ಹೀಗೆ ಜಾಡಿಸಿದ್ರು, ನನ್ನ ಶರ್ಟ್ ಮೇಲೆ ಅದು ಇಂಕ್ ಪೆನ್ನಿನ ಮಾರ್ಕ್ ಮೂಡಿತು. ನಾನು ಚಿಕ್ಕವನು, ದೊಡ್ಡವರಿಗೆ ಬೈಲಕ್ಕಾಗಲ್ಲ, ಕೊನೆ ಪಕ್ಷ ಅವರೊಂದು ಸಾರಿ ಏನಾದರೂ ಕೇಳಬಹುದೇನೋ ಅನ್ಕತ್ತ ಅವ್ರ ಮುಖವನ್ನು ನೋಡ್ತಾ ಇದ್ದರೆ ಅವರು ನನ್ನ ಕಡೆಗೆ ತಿರುಗು ನೋಡಲಿಲ್ಲ. ನಾನು ಅಂದ್ಕೊಂಡೆ, ಕಾರ್ಮಿಕ್ ಅಕೌಂಟು ಬಿಡೋದಿಲ್ಲ. ನನ್ನ ಕೆಲಸವನ್ನು ಮುಗಿಸ್ಕೊಂಡು ನಾನು ಪೋಸ್ಟ್ ಆಫೀಸಿಂದ ಬಂದೆ, ಅವರು ಕೂಡ ಆಚೆ ಬಂದರು. ಅವರೊಂದು ಗಾಡಿ ತೆಗೆದುಕೊಂಡು ಬಂದಿದ್ದರು, ಮರದ ಕೆಳಗಡೆಗೆ ನಿಲ್ಲಿಸಿದ್ರು. ಗಾಡಿ ಕೀಯನ್ನು ಆನ್ ಮಾಡ್ತಾ ಇದ್ದಾರೆ, ಮರದ ಮೇಲೆ ಇರ್ತಕ್ಕಂಥ ಒಂದು ಪಕ್ಷಿ ಹೇಸಿಗೆ ಹಾಕಿದ್ದು ಕರೆಕ್ಟಾಗಿ ಅವ್ರಿಗೆ ಇದೇ ಜಾಗದಲ್ಲೇ ಬಿದ್ದುಬಿಡ್ತು. ಆಗ ನಾನು ಅಂದ್ಕೊಂಡೆ, ಕಾರ್ಮಿಕ್ ಅಕೌಂಟ್ ಬಿಡೋದಿಲ್ಲ. ಸ್ನೇಹಿತರೆ, ಕೆಲವೊಂದು ಸರ್ತಿ ಕಾರ್ಮಿಕ್ ಅಕೌಂಟ್ ಎನ್ನುವಂಥದ್ದು ಇನ್ಸ್ಟೆಂಟ್ ರಿಸಲ್ಟನ್ನು ಕೊಟ್ಟು ಬಿಡುತ್ತದೆ. ಹಾಗೆಯೇ ನಮ್ಮ ಗುರುಗಳಾಗಿರ್ತಕ್ಕಂಥ ಬಾಲಕೃಷ್ಣ ಸರು ನಮಗೆ ವರ್ಕ್ಶಾಪ್ನಲ್ಲಿ ಈ ಕಾರ್ಮಿಕ್ ಅಕೌಂಟ್ ಎನ್ನುವಂಥದ್ದನ್ನು 2 ಸಿಂಬಲ್ಸ್ಗಳ ಮೂಲಕವಾಗಿ ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ ಪ್ಲಸ್ ಆ್ಯಂಡ್ ಮೈನಸ್. ಅಂದರೆ ನಾನು ಯಾವುದೇ ಒಂದು ಪಾಪಕರ್ಮವನ್ನು ಮಾಡಿ ಅದರ ನೆಗೆಟಿವ್ ಕಾರ್ಮಿಕ್ ಅಕೌಂಟನ್ನು ಒಂದು ಪುಣ್ಯದ ಕರ್ಮವನ್ನು ಮಾಡಿ ಸವಿಸೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ನೆಗೆಟಿವ್ ಅಂತಂದರೆ ಡೆಬಿಟ್ ಕಾರ್ಡ್ ಅಕೌಂಟ್ ಇಸ್ ಡಿಫ್ರೆಂಟ್, ಕ್ರೆಡಿಟ್ ಕಾರ್ಡ್ ಅಕೌಂಟ್ ಇಸ್ ಡಿಫ್ರೆಂಟ್, ವಿ ಕ್ಯಾನಾಟ್ ಮ್ಯಾಚ್ ಇಟ್. ಅಂದರೆ ಕರ್ಮದ ಪ್ರತಿಫಲವನ್ನು ಮ್ಯಾಚ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಹಾಗೆಯೇ 12ನೇ ಶತಮಾನದ ಕಾಯಕ ಯೋಗಿಯಾಗಿರುವಂಥ ಬಸವಣ್ಣನವರು ಈ ರೀತಿಯಾಗಿ ಹೇಳ್ತಾರೆ ಅಂತಂದರೆ, ಕಾಯಕವೇ ಕೈಲಾಸ ಅಂತಂದರೆ ಈ ಕರ್ಮಭೂಮಿಗೆ ಬಂದಿರೋದೇ ನಾವು ಕರ್ಮವನ್ನು ಮಾಡೋದಕ್ಕೋಸ್ಕರವಾಗಿಯೇ. ಕರ್ಮ ಸನ್ಯಾಸವನ್ನು ಮಾಡಿದ್ದೇ ಆದರೆ ವಿಧಿಯ ವಿಪರ್ಯಾಸ ಕಟ್ಟಿಟ್ಟ ಬುತ್ತಿ. ಮತ್ತೊಬ್ಬ ವಚನಕಾರರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ನಮಗೆ ಈ ರೀತಿಯಾಗಿ ತಿಳುವಳಿಕೆಯನ್ನು ಕೊಡ್ತಾರೆ. ಏನಂತಂದರೆ, ಒಬ್ಬ ಮನುಷ್ಯ ಸಮಾಜಮುಖಿಯಾಗಿರಬೇಕಾಗಿರ್ತಕ್ಕಂಥವನು ಸ್ವಾರ್ಥಕ್ಕೋಸ್ಕರವಾಗಿನೋ, ಧನಕ್ಕೋಸ್ಕರವಾಗಿನೋ, ಅಧಿಕಾರಕ್ಕೋಸ್ಕರವಾಗಿಯೇ ಏನೆಲ್ಲ ಪಾಪಕರ್ಮಗಳನ್ನು ಮಾಡ್ತಾನೆ, ಇಡೀ ಊರಿಗೂರೇ ಅವನಿಗೆ ತಿರುಗಿ ಬಿದ್ದಾಗ ಆ ಪಾಪಕ್ಕೆ ಅಂಜಿ, ಸಾವಿಗೆ ಅಂಜಿ ಊರಿನಿಂದ ಅವನು ಕಾಡಿಗೆ ಹೋದರೆ ಹುಲಿ ಕಚ್ಚದೆ ಬಿಡ್ತದ. ಹುಲಿಗೆ ಅಂಜಿ ಅವನೇನಾದರೂ ಹುತ್ತವನ್ನು ಹೊಕ್ಕರೆ ಸರ್ಪ ಕಚ್ಚದೆ ಬಿಡ್ತದ. ಇನ್ನೇನು ಸರ್ಪ ಕಚ್ಚಬೇಕು ಎನ್ನುವಂಥ ಒಂದು ಸಂದರ್ಭ ಬಂದಾಗ, ಹೇ ಭಗವಂತ ಶರಣಾಗತಿ,
ಭಕ್ತವತ್ಸಲ, ದಯಾಸಾಗರ, ಕರುಣಾಸಾಗರ, ನನ್ನನ್ನು ಕಾಪಾಡು ಅಂತ ಹೇಳಿ ಆಗ ಅವನು ಭಕ್ತನಾಗೋದಕ್ಕೆ ಹೋದರೆ ಇಂಥವನನ್ನು ಯಾರಾದರೂ ಭಕ್ತ ಅಂತ ಕರೆಯೋದಕ್ಕೆ ಸಾಧ್ಯತೆ ಇದೆಯಾ? ಇಂಥ ಭಕ್ತನನ್ನು ಕಾಪಾಡುವುದಕ್ಕೆ ಆ ಭಗವಂತನೂ ಕೂಡ ಸಾಧ್ಯ ಇಲ್ಲ. ಯಾಕಂತಂದರೆ ಇಂಥ ಒಬ್ಬ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಬಂದು ನಿಂತುಕೊಳ್ತದೆ ಕಾರ್ಮಿಕ್ ಅಕೌಂಟ್. ಈ ಕಾರ್ಮಿಕ್ ಅಕೌಂಟ್ ಎನ್ನುವಂಥದ್ದು ಭಗವಂತನನ್ನು ಕೂಡ ಕಟ್ಟಿ ಹಾಕುವಂಥದ್ದು ಸಾಧ್ಯತೆ ಇದೆ. ಸ್ನೇಹಿತರೆ, ನಾನು ಅಂತರ್ಮುಖಿಯಾಗಿ ಹೇಳಬೇಕು ಅಂತಂದರೆ ಈ ಒಂದು ಕಾರ್ಮಿಕ್ ಅಕೌಂಟ್ ಎನ್ನುವಂಥದ್ದು ನಮ್ಮ ನೆರಳಿನ ಹಾಗೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಂಥದ್ದು. ಅಂದರೆ ನಾವು ಮಾಡುವಂತಹ ಒಂದು ಪಾಸಿಟಿವ್ ಕಾರ್ಮಿಕ್ ಅಕೌಂಟು ಕೂಡ ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತದೆ. ಯಾತಕ್ಕೋಸ್ಕರವಾಗಿಯೇ ಅಂತಂದರೆ ನಮ್ಮನ್ನು ಕಾಪಾಡುವುದಕ್ಕೋಸ್ಕರವಾಗಿಯೇ. ಹಾಗೆ ನಾವು ಮಾಡುವಂಥ ಒಂದು ನೆಗೆಟಿವ್ ಕಾರ್ಮಿಕ್ ಅಕೌಂಟು ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತದೆ ಕಾಡುವುದಕ್ಕೋಸ್ಕರವಾಗಿಯೇ. ಹಾಗಾದರೆ ಕಾಡುವ ಕರ್ಮವನ್ನು ಮಾಡಬೇಕು ಅಥವಾ ಕಾಪಾಡಿಕೊಳ್ಳುವ ಕರ್ಮವನ್ನು ಮಾಡಬೇಕು, ಅದು ನಮ್ಮ ನಿರ್ಣಯಕ್ಕೆ ಬಿಟ್ಟಿದ್ದು. ಕೆಲವೊಂದು ಸರ್ತಿ ಕರ್ಮವನ್ನು ಮಾಡಿ ಯಾವುದೋ ಸಮಯದಲ್ಲಿ ನಾವು ಯೋಚನೆಯನ್ನು ಮಾಡ್ತಾ ಇರ್ತೀವಿ, ನಾನು ಅವತ್ತು ಇಂಥ ಕೆಲಸವನ್ನು ಮಾಡಬಾರ್ದಾಗಿತ್ತು, ಹೀಗೆ ಮಾತಾಡಬಾರ್ದಾಗಿತ್ತು, ಹೀಗೆ ಯೋಚನೆಯನ್ನು ಮಾಡಬಾರ್ದಾಗಿತ್ತು. ಯೋಚನೆ ಮಾಡಿ ಅದು ಫಲ ಇಲ್ಲ. ಅಂದರೆ ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದಾಗ ಮುಂಚಿತವಾಗಿಯೇ ನಾವು ಏನು ಕಾರ್ಮಿಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ನಾನು ಈ ಕರ್ಮವನ್ನು ಮಾಡಿದರೆ ಅಂತ ಹೇಳ್ಬಿಟ್ಟು ಯೋಚನೆಯನ್ನು ಮಾಡಿ ನಾವು ಕರ್ಮವನ್ನು ಮಾಡಿದೆ ಆದರೆ ನಮ್ಮ ಜೀವನ ಸದಾ ಸುಖಿ ಜೀವನ ಆಗೋದಕ್ಕೆ ಒಂದು ಸಾಧ್ಯ ಆಗುತ್ತೆ. ಹಾಗೆಯೇ ಈ ಒಂದು ಕಾರ್ಮಿಕ್ ಅಕೌಂಟ್ ಎನ್ನುವಂಥದ್ದು ಅಂದರೆ ಪಾಸಿಟಿವ್ ಕಾರ್ಮಿಕ್ ಅಕೌಂಟನ್ನು ನಾವು ಇನ್ಕ್ರೀಸ್ ಮಾಡ್ಕೊತಾ ಹೋಗಿದ್ದೆ ಆದರೆ ನಮ್ಮ ಜೀವನದ ಏನು ಯಶಸ್ಸಿಗೆ ಇದು ಒಂದು ರಹಸ್ಯ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗುತ್ತೆ. ಅದನ್ನು ನಾನು ಜೀವನದಲ್ಲಿ ಧಾರಣೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳೋದಕ್ಕೂ ನನಗೆ ಸಂತೋಷ ಆಗುತ್ತೆ. ಇದನ್ನು ಸಂಕ್ಷಿಪ್ತವಾಗಿ ಆಡುಭಾಷೆಯಲ್ಲಿ ಜಾನಪದ ಗೀತೆಯ ರೂಪದಲ್ಲಿ ಹೇಳಬೇಕು ಅಂತಂದರೆ, ಒಳಿತು ಮಾಡೋ ಮನಸ ನೀ ಇರದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಹೇ ಒಳಿತು ಮಾಡೋ ಮನಸ ನೀರದು 3 ದಿವಸ, ನೀರದು 3 ದಿವಸ.